ನಮಸ್ಕಾರ ಮಕ್ಕಳೇ, ಇದು ಕುತೂಹಲ 6ನೆಯ ತರಗತಿಯ ವಿಜ್ಞಾನ ಪಠ್ಯಪುಸ್ತಕ ಕನ್ನಡ ಮಾಧ್ಯಮ ಭಾಗ 1 ಅಧ್ಯಾಯ 4 ಕಾಂತಗಳ ಅನ್ವೇಷಣೆ. ಈ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮಕ್ಕಳೇ. ಮೊದಲನೆಯ ಮುಖ್ಯ ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಸ್ಥಳ ತುಂಬಿರಿ. ಮೊದಲನೆಯ ಬಿಟ್ಟ ಸ್ಥಳದ ವಾಕ್ಯ: ಕಾಂತದ ವಿಜಾತೀಯ ಧ್ರುವಗಳು ಪರಸ್ಪರ ಡ್ಯಾಶ್ ಆದರೆ ಸಜಾತೀಯ ಧ್ರುವಗಳು ಪರಸ್ಪರ ಡ್ಯಾಶ್. ಸರಿಯಾದ ಉತ್ತರ: ಕಾಂತದ ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ, ಆದರೆ ಸಜಾತೀಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ. ಎರಡನೆಯದಾಗಿ, ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗುವ ವಸ್ತುಗಳನ್ನು ಡ್ಯಾಶ್ ಎನ್ನುವರು. ಸರಿಯಾದ ಉತ್ತರ: ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎನ್ನುವರು. ಮೂರನೆಯದಾಗಿ, ಕಾಂತೀಯ ದಿಕ್ಸೂಚಿಯ ಸೂಜಿಯು ಯಾವಾಗಲೂ ಡ್ಯಾಶ್ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ. ಉತ್ತರ: ಕಾಂತೀಯ ದಿಕ್ಸೂಚಿಯು ಸೂಜಿಯು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ. ನಾಲ್ಕನೆಯದಾಗಿ, ಕಾಂತಗಳು ಯಾವಾಗಲೂ ಡ್ಯಾಶ್ ಧ್ರುವಗಳನ್ನು ಹೊಂದಿರುತ್ತವೆ. ಉತ್ತರ: ಕಾಂತಗಳು ಯಾವಾಗಲೂ 2 ಧ್ರುವಗಳನ್ನು ಹೊಂದಿರುತ್ತವೆ. ಪ್ರಶ್ನೆ ಸಂಖ್ಯೆ 2: ಈ ಕೆಳಗಿನ ಹೇಳಿಕೆಗಳು ಸರಿಯೇ? ಸರಿ ಟಿ ಎಂದು, ತಪ್ಪೆ ಅದು ಎಫ್ ಎಂದು ತಿಳಿಸಿ. ಮೊದಲನೆಯ ಹೇಳಿಕೆ: ಕಾಂತವನ್ನು ಹಲವು ತುಂಡುಗಳನ್ನಾಗಿ ಮಾಡಿ ಒಂದು ಧ್ರುವವನ್ನು ಪಡೆಯಬಹುದು. ತಪ್ಪಾದ ಹೇಳಿಕೆಯಾಗಿದೆ ಮಕ್ಕಳೇ. ಎರಡನೆಯದಾಗಿ, ಕಾಂತದ ಸಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಇದು ಸಹ ತಪ್ಪಾದ ಹೇಳಿಕೆಯಾಗಿದೆ. ಇನ್ನು ಮೂರನೆಯ ಹೇಳಿಕೆ: ದಂಡಕಾಂತವನ್ನು ಕಬ್ಬಿಣದ ರಜಗಳ ಬಳಿ ಹಿಡಿದಾಗ ಕಬ್ಬಿಣದ ರಜಗಳು ಕಾಂತದ ಮಧ್ಯಭಾಗಕ್ಕೆ ಹೆಚ್ಚು ಅಂಟಿಕೊಳ್ಳುತ್ತವೆ. ಇದು ತಪ್ಪಾದ ಹೇಳಿಕೆಯಾಗಿದೆ. ನಾಲ್ಕನೆಯ ಹೇಳಿಕೆ: ಸ್ವತಂತ್ರವಾಗಿ ತೂಗುಬಿಟ್ಟ ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ. ಇದು ಸರಿಯಾದ ಹೇಳಿಕೆಯಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 3: ಪಟ್ಟಿ 1ರಲ್ಲಿ ಒಂದು ಕಾಂತ ಧ್ರುವದ ಬಳಿ ಇನ್ನೊಂದು ಕಾಂತ ಧ್ರುವವನ್ನಿಟ್ಟು ವಿವಿಧ ಸನ್ನಿವೇಶಗಳನ್ನು ತೋರಿಸಲಾಗಿದೆ. ಪಟ್ಟಿ 2ರಲ್ಲಿ ಅವುಗಳ ನಡುವಿನ ವಿವಿಧ ಅನುಕ್ರಮೆಯನ್ನು ತೋರಿಸಿದೆ. ಬಿಟ್ಟ ಸ್ಥಳ ತುಂಬಿರಿ. ಪಟ್ಟಿ 1ರಲ್ಲಿರುವಂತಹವು ಹಾಗೂ ಪಟ್ಟಿ 2ರಲ್ಲಿರುವಂತಹ ಸನ್ನಿವೇಶಗಳನ್ನು ನೋಡೋಣ ಮಕ್ಕಳೇ. ನಾರ್ತ್ ಮತ್ತು ನಾರ್ತ್ ಇದು ವಿಕರ್ಷಣೆಯಾಗಿದೆ. ನಾರ್ತ್ ಸೌತ್ ಆಕರ್ಷಣೆಯಾಗಿದೆ. ಸೌತ್ ನಾರ್ತ್ ಇದು ಆಕರ್ಷಣೆಯಾಗಿದೆ. ನಾರ್ತ್ ಮತ್ತು ಸೌತ್ ಇದು ಆಕರ್ಷಣೆಯಾಗಿದೆ ಮಕ್ಕಳೇ. ಇನ್ನು ನಾಲ್ಕನೆಯ ಪ್ರಶ್ನೆ: ಅಥರ್ವನು ಒಂದು ದಂಡಕಾಂತವನ್ನು ತೆಗೆದುಕೊಂಡು ಸ್ಟೀಲ್ನ ಯು ಕ್ಲಿಪ್ಗಳ ರಾಶಿಯ ಮೇಲೆ ಉರುಳಿದನು. ಚಿತ್ರ 4.5ರಲ್ಲಿ ತೋರಿಸಿದಂತೆ ಯಾವ ಆಯ್ಕೆಯು ಅವನ ಸರಿಯಾದ ವೀಕ್ಷಣೆಯಾಗಿದೆ? ಕೋಷ್ಟಕ 4.3ರ ವಿವಿಧ ಸ್ಥಾನಗಳಲ್ಲಿ ದಂಡಕಾಂತದಿಂದ ಆಕರ್ಷಿತವಾದ ಪಿನ್ಗಳ ಸಂಖ್ಯೆ ದಂಡಕಾಂತ ಮತ್ತು ಸ್ಟೀಲ್ ಯು ಕ್ಲಿಪ್ಗಳ ರಾಶಿಯಾಗಿದೆ. ಇಲ್ಲಿ ಕ್ರಮ ಸಂಖ್ಯೆ ಸ್ಥಾನ ಎ, ಸ್ಥಾನ ಬಿ ಮತ್ತು ಸ್ಥಾನ ಸಿ ಯನ್ನು ಕೊಡಲಾಗಿದೆ. ಇದರಲ್ಲಿ ಸರಿಯಾದ ಹೇಳಿಕೆ ಎ ಆಗಿದೆ. ರೋಮನ್ ಸಂಖ್ಯೆ 1 ಸ್ಥಾನ ಎದಲ್ಲಿ 10, ಸ್ಥಾನ ಬಿ ದಲ್ಲಿ 2, ಸ್ಥಾನ ಸಿ ದಲ್ಲಿ 10 ಇದು ಸರಿಯಾದ ಉತ್ತರವಾಗಿದೆ. ಇನ್ನು 5ನೆಯ ಪ್ರಶ್ನೆ: ರೇಷ್ಮಾಳು ಮಾರುಕಟ್ಟೆಯಿಂದ 3 ಒಂದೇ ರೀತಿಯ ಲೋಹದ ತುಂಡುಗಳನ್ನು ತಂದಳು. ಅವುಗಳಲ್ಲಿ 2 ಕಾಂತಗಳು ಮತ್ತು 1 ಕಬ್ಬಿಣದ ತುಂಡು ಇದೆ. ಇವುಗಳಲ್ಲಿ ಯಾವ 2 ತುಂಡುಗಳು ಕಾಂತ ಅಥವಾ ಯಾವುದೇ ಇತರ ವಸ್ತು ಬಳಸದೆ ಎಂದು ಅವಳು ಹೇಗೆ ಪತ್ತೆ ಹಚ್ಚಬಹುದು? ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ. ಈ 3 ಲೋಹದ ತುಂಡುಗಳನ್ನು ಪ್ರತಿಯೊಂದರ ಹತ್ತಿರ ತರಬೇಕು. ಯಾವ ಲೋಹದ ತುಂಡು ಕೇವಲ ಆಕರ್ಷಿಸುತ್ತದೆಯೋ ಮತ್ತು ವಿಕರ್ಷಿಸುವುದಿಲ್ಲವೋ ಕಬ್ಬಿಣದ ತುಂಡು ಮತ್ತು ಯಾವ 2 ತುಂಡುಗಳು ಪರಸ್ಪರ ವಿಕರ್ಷಿಸುತ್ತದೆಯೋ ಜೊತೆಗೆ ಆಕರ್ಷಿಸುತ್ತವೆಯೋ ಅಯಸ್ಕಾಂತದ ತುಂಡುಗಳು. ಇನ್ನು ಪ್ರಶ್ನೆ ಸಂಖ್ಯೆ
6 ಧ್ರುವಗಳನ್ನು ಗುರುತಿಸದ ಕಾಂತವೊಂದನ್ನು ನಿಮಗೆ ನೀಡಲಾಗಿದೆ. ಇನ್ನೊಂದು ಕಾಂತದ ಸಹಾಯದಿಂದ ನೀವು ಹೇಗೆ ಅದರ ಧ್ರುವಗಳನ್ನು ಗುರುತಿಸುವಿರಿ? ಇದಕ್ಕೆ ಉತ್ತರವನ್ನು ನೋಡೋಣ ಮಕ್ಕಳೇ. ಮೊದಲು ಗುರುತು ಹಾಕದೆ ಇರುವ ಅಯಸ್ಕಾಂತದ ಒಂದು ತುದಿಗೆ ಉತ್ತರ ಧ್ರುವವೆಂದು ಗುರುತು ಹಾಕಿರುವ ಅಯಸ್ಕಾಂತದ ತುದಿಯನ್ನು ಹತ್ತಿರಕ್ಕೆ ತನ್ನಿ. ಅವೆರಡು ಆಕರ್ಷಿಸಿದರೆ ನಮ್ಮ ಗುರುತು ಹಾಕಿದ ಅಯಸ್ಕಾಂತದ ತುದಿಯು ದಕ್ಷಿಣ ಧ್ರುವ ಎಂದು ತಿಳಿಯುತ್ತದೆ. ಇನ್ನೊಂದು ತುದಿಯು ಉತ್ತರ ಧ್ರುವವಾಗಿರುತ್ತದೆ. ಅವೆರಡು ವಿಕರ್ಷಿಸಿದರೆ ಗುರುತು ಹಾಕದ ಅಯಸ್ಕಾಂತದ ತುದಿಯು ಉತ್ತರ ಧ್ರುವವೆಂದು ತಿಳಿದು ಬರುತ್ತದೆ. ಇನ್ನು 7ನೆಯ ಪ್ರಶ್ನೆ, ಧ್ರುವಗಳನ್ನು ಗುರುತಿಸಿರದ ದಂಡಕಾಂತವೊಂದನ್ನು ನಿಮಗೆ ನೀಡಿದೆ. ಅದರ ಉತ್ತರ ಧ್ರುವವನ್ನು ಮತ್ತೊಂದು ಕಾಂತ ಬಳಸದೆ ಹೇಗೆ ಗುರುತಿಸುವಿರಿ? ಅಯಸ್ಕಾಂತವನ್ನು ದಾರದಿಂದ ಸ್ವತಂತ್ರವಾಗಿ ತೂಗು ಹಾಕಿ ಉತ್ತರ ದಿಕ್ಕಿನ ಕಡೆಗೆ ತೋರಿಸುವ ತುದಿಯು ಅಯಸ್ಕಾಂತದ ಉತ್ತರ ಧ್ರುವವಾಗಿದೆ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವ ದಂಡಕಾಂತದ ತುದಿಯು ದಕ್ಷಿಣ ಧ್ರುವವಾಗಿರುತ್ತದೆ. 8ನೆಯ ಪ್ರಶ್ನೆ, ಭೂಮಿಯು ಒಂದು ಕಾಂತವಾದಲ್ಲಿ ಸೂಜಿಕಾಂತದ ದಿಕ್ಕುಗಳ ಸಹಾಯದಿಂದ ಭೂಕಾಂತದ ಧ್ರುವಗಳನ್ನು ಹೇಗೆ ಗುರುತಿಸಬಲ್ಲಿರಿ? ಉತ್ತರ, ಸೂಜಿಕಾಂತದ ಉತ್ತರ ದಿಕ್ಕಿನ ತುದಿಯು ಭೂಮಿಯ ಭೌಗೋಳಿಕ ಉತ್ತರ ಧ್ರುವದ ಕಡೆ ತೋರಿಸುತ್ತದೆ. ಇದು ವಾಸ್ತವವಾಗಿ ಭೂಮಿಯ ಕಾಂತೀಯ ದಕ್ಷಿಣ ಧ್ರುವವಾಗಿದೆ. ಸೂಜಿ ಕಾಂತದ ದಕ್ಷಿಣ ದಿಕ್ಕಿನ ತುದಿಯು ಭೂಮಿಯ ಭೌಗೋಳಿಕ ದಕ್ಷಿಣ ಧ್ರುವದ ಕಡೆಗೆ ತೋರಿಸುತ್ತದೆ. ಇದು ವಾಸ್ತವವಾಗಿ ಭೂಮಿಯ ಕಾಂತೀಯ ಉತ್ತರ ಧ್ರುವವಾಗಿದೆ. ಇನ್ನು 9ನೆಯ ಪ್ರಶ್ನೆ, ಮೆಕ್ಯಾನಿಕ್ ಒಬ್ಬನು ಒಂದು ಉಪಕರಣವನ್ನು ರಿಪೇರಿ ಮಾಡುತ್ತಿರುವ ಸಂದರ್ಭದಲ್ಲಿ ಸ್ಕ್ರೂಗಳು ಕೆಳಗೆ ಬಿದ್ದು ಹೋಗುತ್ತಿರುತ್ತವೆ. ಆ ಸಮಸ್ಯೆಯನ್ನು ಸರಿಪಡಿಸಲು ನೀವು ಈ ಅಧ್ಯಾಯದಲ್ಲಿ ಕಲಿತ ಅಂಶಗಳ ಆಧಾರದ ಮೇಲೆ ಸಲಹೆ ಮಾಡಿ. ಉತ್ತರ, ಅಯಸ್ಕಾಂತವನ್ನು ಸ್ಕ್ರೂಗಳು ಬಿದ್ದ ಜಾಗದ ಹತ್ತಿರ ಹಿಡಿದರೆ ಸಾಕು, ಸ್ಕ್ರೂಗಳು ಅಯಸ್ಕಾಂತಕ್ಕೆ ಅಂಟಿಕೊಳ್ಳುತ್ತವೆ. ಆದ್ದರಿಂದ ಮೆಕ್ಯಾನಿಕ್ಗೆ ಸ್ಕ್ರೂಗಳನ್ನು ಹುಡುಕುವುದು ಕಷ್ಟವಾಗುವುದಿಲ್ಲ. ಇನ್ನು 10ನೆಯ ಪ್ರಶ್ನೆ, ಚಿತ್ರ 4.16ರಲ್ಲಿ ಎಕ್ಸ್ ಮತ್ತು ವಾಯ್ಗಳೆಂಬ ಎರಡು ಉಂಗುರ ಕಾಂತಗಳನ್ನು ಜೋಡಿಸಲಾಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕಾಂತ ಎಕ್ಸ್ ಕಾಂತ ವಾಯ್ ನತ್ತ ಇಳಿಯುವುದಿಲ್ಲ. ಇದಕ್ಕೆ ಸಾಧ್ಯವಿರುವ ಕಾರಣಗಳೇನು? ಕಾಂತ ಎಕ್ಸ್ ಕಾಂತ ವಾಯ್ ಅನ್ನು ಸಂಪರ್ಕಿಸುವಂತೆ ಯಾವುದೇ ಎರಡು ಕಾಂತಗಳನ್ನು ಸ್ಪರ್ಶಿಸದೆ ಹೇಗೆ ಮಾಡಬಹುದು? ಇಲ್ಲಿ ಎರಡು ಉಂಗುರ ಕಾಂತಗಳನ್ನು ಕೊಟ್ಟಿದ್ದಾರೆ, ಎಕ್ಸ್ ಮತ್ತು ವಾಯ್ ಅಂತ ಹೇಳಿ ಮಕ್ಕಳೇ. ಅವುಗಳು ಸಂಪರ್ಕಿಸುವಂತೆ ಹೇಗೆ ಮಾಡಬಹುದು ಅನ್ನೋದನ್ನು ನೋಡೋಣ. ಕಾಂತ ಎಕ್ಸ್ ಮತ್ತು ಕಾಂತ ವಾಯ್ಗಳೆರಡರ ಎದುರು ಧ್ರುವಗಳು ಸಜಾತೀಯ ಧ್ರುವಗಳಾಗಿರುವುದರಿಂದ ಅವೆರಡು ವಿಕರ್ಷಣೆಗೊಳಗಾಗಿ ಕಾಂತ ಎಕ್ಸ್ ಮತ್ತು ಕಾಂತ ವಾಯ್ನತ್ತ ಇಳಿಯುವುದಿಲ್ಲ. ಇನ್ನು 11ನೆಯ ಪ್ರಶ್ನೆ, 4.17ರಲ್ಲಿ ತೋರಿಸಿರುವ ಆಕೃತಿಯಂತೆ ಕಾಂತಗಳನ್ನು ಜೋಡಿಸಲಾಗಿದೆ. ಅವುಗಳ ತುದಿ 1, 2, 3, 4 ಮತ್ತು 6 ಯಾವ ಧ್ರುವಗಳಿರಬಹುದು? ನಿಮಗೆ ತುದಿ 5ರ ಧ್ರುವವನ್ನು ನೀಡಲಾಗಿದೆ. ಇಲ್ಲಿ 3 ದಂಡಕಾಂತಗಳಿದ್ದಾವೆ ಮಕ್ಕಳೇ. ಇದಕ್ಕೆ ಸರಿಯಾದ ಉತ್ತರ 5 ಉತ್ತರ, 6 ದಕ್ಷಿಣ, 4 ದಕ್ಷಿಣ, 3 ಉತ್ತರ, 2 ದಕ್ಷಿಣ, 1 ಉತ್ತರ. ಇವು ಈ 4ನೆಯ ಅಧ್ಯಾಯವಾದಂಥ ಕಾಂತಗಳ ಅನ್ವೇಷಣೆ ಎಂಬ ಪಾಠದ ಸಂಪೂರ್ಣ ಉತ್ತರಗಳನ್ನು ನೋಡಿದ್ದೇವೆ ಮಕ್ಕಳೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವೀಕ್ಷಿಸಿ.
ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ. ಬಾಯ್.